ಹಾಯ್ ಫ್ರೆಂಡ್ಸ್, ನಾನಿವತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಗೀ ರೈಸ್ ಅನ್ನೋದಕ್ಕಿಂತ ರೈಸ್ ಬಾತ್ ಅಂತ ಅಂದ್ಕೋಬೋದು. ರೈಸ್ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಗೀ ಏನು ಉಪಯೋಗಿಸ್ತಾ ಇಲ್ಲ, ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಆಯಿತಾ, ಎಣ್ಣೆಲೇ ಮಾಡ್ತಾಯಿರೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ನಾನು ರೈಸ್ ಬಾತ್ಗೆ ತೊಗೊಂಡಿರೋ ಐಟಮ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಮನೆಯಲ್ಲಿ ತರಕಾರಿ ಏನಿಲ್ಲ ಅಂದಾಗ ಬೇಗ ಮಾಡ್ಕೊಳೋ ಅಂಥ ರೆಸಿಪಿ ಇದು. ಒಂದು ಪಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿತಾ, ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆದಮೇಲೆ ಆಯಿತಾ, ಅದಕ್ಕೆ ನೀವು ಆಯಿತಾ ಒಂದೆರಡು ಪಲಾವ್ ಎಲೆ, ಒಂದೆರಡು ಚಕ್ಕೆ, ಒಂದು 3 ಏಲಕ್ಕಿ, ಒಂದೆರಡು ಲವಂಗ, ಒಂದು ಸ್ಟಾರ್ ಹೂವು, ಒಂದು ಮರಾಠಿ ಮೊಗ್ಗು. ಆಯಿತಾ, ಸಿಂಪಲ್ಲಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಇದಕ್ಕೆ ಸ್ಪೈಸಸ್ಸು. ಇವಾಗ ನಾನು ಇದಕ್ಕೆ ಆಯಿತಾ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನು ಒಂದು ಸ್ಪೈಸಸ್ ಬೇಕು ನೀವು ಹಾಕ್ಕೊಳ್ಳಿ. ಆಯಿತಾ, ನಾನೊಂದು ಆಯಿತಾ 6 ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಇದಕ್ಕೆ ಒಂದು ಸ್ವಲ್ಪ ಸ್ಪೈಸ್ ಕೊಡೋದು ಚಿಲ್ಲಿನೇ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇವಾಗ ನೋಡಿ, ಚಿಲ್ಲಿ ಫ್ರೈ ಆದಮೇಲೆ ನಾನು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ನಿಮಗೆ ಎಷ್ಟು ನಾನು ಆಯಿತಾ ಒಂದು 1.5 ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಫ್ರೈ ಮಾಡೋಕ್ಕೆ ಬಿಡಿ. ಆಯಿತಾ, ಆನಿಯನ್ನು ಬೇಗ ಫ್ರೈ ಆಗಬೇಕು ಅಂತಂದರೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಆನಿಯನ್ನು ಬೇಗ ಫ್ರೈ ಆಗುತ್ತೆ. ಯಾಕೆ ಅಂತಂದರೆ ಅದು ವಾಟ್ರ್ ಇರೋದ್ರಿಂದ ಆನಿಯನ್ನಲ್ಲಿ ನಾವು ಯಾವಾಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ನಾನು ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಫ್ರೈ ಆಗ್ತಾಯಿದೆ. ಈಗ ಫ್ರೈ ಆದಮೇಲೆ ಆಯಿತಾ, ನಾವೀಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್ನ ನಾನು ಹಾಗೇ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ, ಅಂದರೆ ಕ್ರಷ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ರಷ್ ಮಾಡ್ಕೊಂಡಿರೋ ಅಂಥ ಜಿಂಜರ್ ಗಾರ್ಲಿಕ್ ಇದು. ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಹಾಗೆ ಕ್ರಷ್ ಮಾಡ್ಕೊಂಡಿದ್ದೀನಿ. ಆಯಿತಾ, ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ದು ಆಯಿತಾ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಯಿತು. ಫ್ರೈ ಆದಮೇಲೆ ಆಯಿತಾ ನೀಟಾಗಿ ಆಯಿತಾ ಅದು ಫ್ರೈ ಆಗಬೇಕು, ಆ ಸ್ಮೆಲ್ ಹೋಗಬೇಕು. ಈಗ ನೋಡಿ, ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಆಯಿತಾ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು 2 ಟೊಮೊಟೊ ತೊಗೊಳ್ತಾ ಇದ್ದೀನಿ. ಯಾಕೆಂತಂದರೆ ನಾನು ಸ್ವಲ್ಪನೇ ಮಾಡೋದಾಗಿರೋದ್ರಿಂದ 2 ಟೊಮೊಟೊ ತೊಗೊಳ್ತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಫ್ರೈ ಆಗಾಕ್ಬಿಡಿ. ಟೊಮೊಟೊ ಫುಲ್ಲು ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕೆಂತಂದರೆ ಫುಲ್ಲು ಫ್ರೈ ಆದರೆ ಏನಾಗುತ್ತೆ ಅಂದರೆ ತಿನ್ನೋಕ್ಕೂ ಸಿಗೋಲ್ಲ, ಸಿಪ್ಪೆ ಎಲ್ಲ ಬಿಟ್ಟೋಗುತ್ತೆ. ನೋಡಿ, ಇವಾಗ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಟೊಮೊಟೊಕ್ಕೆ ನಾವು ಸಾಲ್ಟ್ ಹಾಕ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನೋಡಿ, ಇವಾಗ ಸಾಫ್ಟ್ ಆಯಿತು. ಆಯಿತಾ, ನಾನಿವಾಗ ಇದಕ್ಕೆ ಆಯಿತಾ ಗ್ರೀನ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹಸಿರು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ, ನೆನೆಸಿರೋ ಅಂಥದ್ದು. ಆಯಿತಾ, ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟ್ ಇದ್ದರೂ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಕ್ಯಾರೆಟ್ ಇಲ್ಲ, ಹಾಗಾಗಿ ನಾನು ಬರೀ ಗ್ರೀನ್ ಪೀಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಒಂದು ಕ್ಯಾರೆಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿದ್ದ ಕಾರಣವಾಗಿ ಬರೀ ಹಸಿರು ಬಟಾಣಿ ಮಾತ್ರ, ಅಂದರೆ ಪೀಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಗ್ರೀನ್ ಪೀಸು. ನೋಡಿ, ಇವಾಗ ಗ್ರೀನ್ ಪೀಸ್ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನಿವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಆಯಿತಾ ವಾಟ್ರ್ ಹಾಕ್ಕೊಳ್ತೀನಿ. ಯಾಕೆಂದರೆ ಅದು ಗ್ರೀನ್ ಪೀಸು ಕುಕ್ ಆಗಬೇಕು. ಒಂದು 2 ಮಿನಿಟ್ಸು ಅದು ಕುಕ್ ಆದರೆ ಆಯಿತಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಾವು ಇವಾಗಲೇ ರೈಸ್ ಹಾಕ್ಬೋದು, ಬಟ್ ಅದು ಕುಕ್ ಆಗಬೇಕು ಗ್ರೀನ್ ಪೀಸು. ಆಮೇಲೆ ರೈಸ್ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, 2 ಮಿನಿಟ್ಸ್ ಅಷ್ಟೇ. ನೋಡಿ, ಇವಾಗ ಕುಕ್ ಆಯಿತು. ಗ್ರೀನ್ ಪೀಸ್ ಕುಕ್ ಆದಮೇಲೆ ಆಯಿತಾ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗ ಆಯಿತಾ ರೈಸ್ ಹಾಕ್ಕೋಬೇಕು. ರೈಸನ್ನು ನಾನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ರೈಸು ಸೋಕ್ ಮಾಡಿ ಇಟ್ಕೊಂಡ್ರೆ ಒಡೆದೋಗಲ್ಲ, ಅಂದರೆ ಅದು ಮುದ್ದೆ ಆಗೋಲ್ಲ ಮಾಡಿದ್ಮೇಲೆ. ಹಾಗಾಗಿ ನಾನೀಗ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಇದು ಮನೇಲಿ ಮಾಡಿರೋ ಅಂಥ ಗರಂ ಮಸಾಲ, ಇದರಲ್ಲಿ ಚಿಲ್ಲಿ ಕೂಡ ಇರೋದ್ರಿಂದ. ಯಾಕೆ ಅಂತಂದರೆ ಇದಕ್ಕೆ ಸ್ವಲ್ಪ ಸ್ಪೈಸ್ ಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಈ ಗರಂ ಮಸಾಲನ ನಾನು ಒಂದ್ಸರಿ ತೋರಿಸ್ತೀನಿ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಇದು ಏನೇ ಮಾಡಿದ್ರೂ ಹಾಕ್ಕೋಬೋದು. ನಿಮಗೆ ಅದು ಎಗ್ ಮಸಾಲ ಎಲ್ಲ ಮಾಡೋರಂತೂ ತುಂಬ ಚೆನ್ನಾಗಿರುತ್ತೆ. ಎಗ್ ಮಸಾಲ, ಬಿರಿಯಾನಿ, ಪಲಾವ್ ಯಾವ್ದು ಬೇಕಾದರೂ ಹಾಕ್ಕೋಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸೋಕ್ ಮಾಡಿ ಇಟ್ಕೊಂಡಿರೋ ರೈಸ್ ಹಾಕ್ಕೊಂಡೆ. ಆಯಿತಾ, ನಾವು ಆಯಿತಾ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಂದರೆ 2 ಮಿನಿಟ್ಸು ನೀಟಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆ ಅಂತಂದರೆ ಇದು ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಮಿಲ್ಕ್ ಹಾಕ್ಕೋಬೇಕು. ಮಿಲ್ಕ್ ಅಂದರೆ ಏನು ಗೊತ್ತಾ, ನಾವು ಟೀ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ನಾನು ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಇವಾಗ ನೋಡಿ ನೀರು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿತಾ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಆಯಿತಾ, ಯಾಕೆ ಅಂತಂದರೆ ನಾನು ಅಳತೆ ನನಗೆ ಗೊತ್ತಿದೆ, ಹಾಗಾಗಿ ನಾನು ಆಯಿತಾ ಅಳತೆ ಏನು ಮಾಡ್ತಾಯಿಲ್ಲ. ಯಾಕೆಂದರೆ ಆ ಬೌಲಲ್ಲಿ ತಗೊಂಡಿರೋದ್ರಿಂದ. ನೋಡಿ, ಇವಾಗ ಸ್ವಲ್ಪ
ನಾನು ಮಿಲ್ಕ್ ಹಾಕ್ತಾಯಿದ್ದೀನಿ, ಅಂದರೆ ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಹಾಫ್ ಗ್ಲಾಸು ಮಿಲ್ಕ್ ಹಾಕ್ತಾಯಿದ್ದೀನಿ ಆಯಿತಾ. ತುಂಬ ಸಿಂಪಲಾಗಿ ಮಾಡೋ ಅಂಥ ರೆಸಿಪಿ ನೋಡಿ. ಇವಾಗ ನಾನು ಆಯಿತಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಅದು ಕೊರಿಯಾಂಡರ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಜಾಸ್ತಿ ಇದ್ದರೆ ಜಾಸ್ತಿನೂ ಹಾಕ್ಕೋಬೋದು. ನಾನು ಸ್ವಲ್ಪ ಇದ್ದರೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಸಾಲ್ಟು ನೋಡಿ ಯಾವಾಗಲೂ ನಾವು ಆನಿಯನ್ ಫ್ರೈ ಆಗೋಕ್ಕೆ ಸ್ವಲ್ಪ ಹಾಕಿರ್ತೀವಿ ಮತ್ತು ಟೊಮೊಟೊ ಫ್ರೈ ಆಗೋಕ್ಕೆ ಸ್ವಲ್ಪ ಹಾಕಿರ್ತೀವಿ. ಹಾಗಾಗಿ ರೈಸನ್ನು ಏನು ಗೊತ್ತಾ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕೋಬಿಡಿ. ನಾನು ನೋಡಿ ಹಾಕ್ಕೊಳ್ತಾ ಇಲ್ಲ, ಯಾಕೆ ಅಂತಂದರೆ ನಾನು ಮೊದಲೇ ಹಾಕ್ಕೊಂಡಿದ್ದಲ್ಲ, ಅದು ಪರ್ಫೆಕ್ಟಾಗಿದೆ. ಹಾಗಾಗಿ ನಾನು ಮತ್ತೆ ಸಾಲ್ಟ್ ಹಾಕ್ಕೊಳ್ತಾ ಇಲ್ಲ. ನೋಡಿ ಇವಾಗ ಆಲ್ಮೋಸ್ಟು ಕುಕ್ ಆಯಿತು. ಇವಾಗ ನಾವೇನು ಮಾಡಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಯಿತಾ ಅದನ್ನು ನಾವು ದಮ್ಮಿಗೆ ಇಡಬೇಕು. ಯಾಕೆ ಅಂತಂದರೆ ಅದು ದಮ್ ಕಟ್ಟಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಟೇಸ್ಟ್ ಇರುತ್ತೆ. ನಾವು ಆ ಮಿಲ್ಕ್ ಬೇರೆ ಹಾಕಿರ್ತೀವಲ್ಲ, ಆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಯಾಕೆ ಅಂತಂದರೆ ಅದು ಚೆನ್ನಾಗಿ ಆಯಿತಾ ಆಯಿಲು ಆ ರೈಸಿಗೆ ಹಿಡಿಯುತ್ತೆ ಮತ್ತು ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ ನಾವು ಉರಿ ಕಮ್ಮಿ ಮಾಡಿಬಿಟ್ಟು, ಅಂದರೆ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ನಾನು ಆಯಿತಾ ಇದನ್ನು ಒಂದೇ ಒಂದು 2 to 3 ಮಿನಿಟ್ಸ್ ಅಷ್ಟೇ, 3 ಮಿನಿಟ್ಸ್ ಇಟ್ಬಿಟ್ರೆ ಸಾಕು, ತುಂಬ ಪರ್ಫೆಕ್ಟಾಗಿ ಆಗುತ್ತೆ. ನಾನು 3 ಮಿನಿಟ್ಸ್ ಇಟ್ಟಿದ್ದೆ ನೋಡಿ ಎಷ್ಟು ನೀಟಾಗಿದೆ ಅಂತ ಆಯಿತಾ. 3 ಮಿನಿಟ್ಸ್ ನೀವು ಏನು ಗೊತ್ತಾ, ಸ್ಟೌವನ್ನು ಕಮ್ಮಿ ಮಾಡಿಬಿಟ್ಟು ನಿಮಗೆ ಆಯಿತಾ 2 to 3 ಮಿನಿಟ್ಸ್ ಇಟ್ಟರೆ ಸಾಕು ಆಯಿತಾ. ಆಲ್ಮೋಸ್ಟ್ ಅದು ಕುಕ್ ಆಗೋಗುತ್ತೆ ನೋಡಿ ಆಯಿತಾ. ನೀಟಾಗಿ ಕುಕ್ ಆಗಿದೆ. ನಾನು 3 ಮಿನಿಟ್ಸ್ ಇಟ್ಟಿದ್ದೆ ಆಯಿತಾ. ಕುಕ್ ಆಗಿದೆ ನೋಡಿ ಆಯಿತಾ. ನೀವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಅಂದರೆ ಒಂದು 80% ಕುಕ್ ಆದಮೇಲೆ ಆಯಿತಾ, ನೀವು ಒಂದು 3-4 ಮಿನಿಟ್ಸ್ ನೀವು ಇಟ್ಟರೆ ನೀವು ಆಯಿತಾ ಇದನ್ನು ದಮ್ ಕಟ್ಟೋಕ್ಕೆ ಆಗೋಗ್ಬಿಡುತ್ತೆ ಆಯಿತಾ. ಅಂದರೆ ಇದು ಆಲ್ರೆಡಿ ಕುಕ್ ಆಗಿರೋದ್ರಿಂದ ಒಂದು 3 ಮಿನಿಟ್ಸ್ ಸಾಕು, 3-4 ಮಿನಿಟ್ಸು ಆಯಿತಾ. 4 ಮಿನಿಟ್ಸ್ ಇಟ್ಟರೆ ನಿಮಗೆ ಕುಕ್ ಆಗೋಗುತ್ತೆ ನೋಡಿ. ರೆಡಿ ಆಯಿತು ನೋಡಿ ಆಯಿತಾ. ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ ಆಯಿತಾ. ನೀವು ಸ್ವಲ್ಪ ಗೀ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಗೀ ಹಾಕ್ಕೊಂಡಿಲ್ಲ ಆಯಿತಾ, ಆದರೂ ಸೂಪರಾಗಿ ಬಂದಿದೆ ಆಯಿತಾ. ನಾನು ಇದಕ್ಕೆ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ರೆಸಿಪಿ, ಬೇಕಾದರೆ ನೀವು ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.